2 ತಿಂಗಳ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ 4-5 ದಿನದಲ್ಲಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಎಂದಿದ್ದಾರೆ. ಚುನಾವಣೆಗಾಗಿ ಹಣ ಹಾಕಿಲ್ಲ ಅಂತಲೂ ಕೂಡ ಅವರು ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬಿಪಿಎಲ್ ಎಪಿಎಲ್ ಕಾರ್ಡ್ ವಿವಾದ ಕುರಿತಂತೆ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ. ಈ ಬಗ್ಗೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ನೌಕರಸ್ಥರಾಗ್ಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ 1 ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ. 1 ತಿಂಗಳದ ಡಿಲೇ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಕ್ಲಿಯರ್ ಮಾಡ್ತಾರೆ. ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ, ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ. ಬಿಪಿಎಲ್ ಎಪಿಎಲ್ ಗೊಂದಲಕ್ಕೆಲ್ಲ ತೆರೆ ಎಳಿತೀವಿ ಆಗಿದೆಯಾ? ಎಷ್ಟು ಕಾರ್ಡನ್ನು ನಾವು ರದ್ದು ಮಾಡಿದ್ದೀವಿ ಅವೆಲ್ಲ ಕೂಡ ಮತ್ತೆ ಊರ್ಜಿತವಾಗಿವೆ. ಯಾವ ಸರ್ಕಾರದ 1 ತಿಂಗಳಾದ್ಮೇಲೆ ಹಾಕೋದು? 30 ದಿನ ಕೆಲಸ ಮಾಡಿದ್ಮೇಲೆ 1ನೇ ತಾರೀಕು ಸಂಬಳ ಕೊಡೋದು ನೀವು? ಅದೇನು ಲೆಕ್ಕಾಚಾರ ಇದು? 2 ತಿಂಗಳು ಸರ್ಕಾರದ ನೌಕರರು ಕೊಟ್ಟಿದ್ದಾರಾ? ಹಿಡಿದುಬಿಟ್ಟು ಸಂಬಳನ ಚೆಕ್ ಮಾಡ್ರಪ್ಪ ಅದು ಆಗೋಗಿದೆಯಾ ಅಂತ ಉತ್ತರಾಖಂಡಲ್ಲಿ ಆಗಿದೆ. ಈಗ ಕಾಸಿಲ್ಲ, ಸಂಬಳ ಇಲ್ಲ, ಅಲ್ಲಿ ಇಲ್ಲೂ ಚೆಕ್ ಮಾಡಬೇಕು. 2ನೇದು ಎಲೆಕ್ಷನ್ ಟೈಮಲ್ಲೂ ಇದು ಹಾಕಿದ್ರೂ ಹೇಳ್ತಾರೆ, ಅದೂ ಹಾಳ್ತಾರೆ ಅಂತಾರಲ್ಲ. ಏಯ್ ಮೇಡಮ್, ಚುನಾವಣೆ ಟೈಮಲ್ಲಿ ದಕ್ಷಿಣ ಕರ್ನಾಟಕದ 6 ಜಿಲ್ಲೆಗೆ ದುಡ್ಡು ಹಾಕಿದ್ದೀರಿ, ರಾಜ್ಯದ ಉಳಿದ ಭಾಗಕ್ಕೆ ದುಡ್ಡು ಹಾಕಿಲ್ಲ. ಇನ್ನೂ ಒಂದು ಕನ್ನಡಿ ಬೇಕಾ? ನಿನ್ನೆ ಹಿಡಿದಿದ್ದು ಸಾಲದ? ಇವತ್ತು ಈ ಲೆವೆಲ್ಗೆ ಬಂದಿದ್ದೀರಿ, ಹೌದು ಹಾಕಿಲ್ಲ ಅನ್ನೋದು. ನೆಕ್ಸ್ಟ್ ನಾಳೆ ಇನ್ನೊಂದು ಲೆವೆಲ್ಗೆ ತರಬೇಕಾ? ಚುನಾವಣೆ ಟೈಮಲ್ಲಿ ಹೋಯ್ತಾ ಇಲ್ವಾ? ಎಲ್ಲೋಯ್ತು ಅಂತ. ಮಾಜಿ CM ಯಡಿಯೂರಪ್ಪಗೆ ಮತ್ತೊಂದು ಸಂಕಷ್ಟ. ಅದ್ಯಾವುದೋ ಹಳೇ ಕೇಸು 2020 ನವೆಂಬರ್ 19ನೇ ತಾರೀಕು ಅಬ್ರಹಾಮು ಯಾವುದೋ ರಾಮಲಿಂಗಂ ಕಂಪನಿಯಿಂದ ಅವ್ರು ಕಿಕ್ ಬ್ಯಾಕ್ ಪಡೆದಿದ್ದಾರೆ BDA ಫ್ಲ್ಯಾಟ್ ಕಟ್ಟೋ ವಿಚಾರದಿಂದ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದರು. ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನಿರಾಕರಿಸ್ಬಿಟ್ಟಿದ್ರು. ಅದು ಈಗ ಕ್ಯಾಬಿನೆಟ್ ಮುಂದೆ ಬಂದು ಮತ್ತೆ ಅದನ್ನು ಪುನರ್ವಿಮರ್ಶಿಸಿ ಅಂತ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ನಿರ್ಣಯ ಕಳಿಸ್ತಿದೆಯಂತೆ 2020ರಲ್ಲಿ. ಈಗ ಪೋಕ್ಸೋ ಪ್ರಕರಣದಲ್ಲಿ ಹೈಕೋರ್ಟಲ್ಲಿ ಇವತ್ತು ಮಧ್ಯಂತರ ರಕ್ಷಣೆ ತೆರವು ಮಾಡಿ ಅಂತ ಮಾಡಿದ್ದಾರೆ. ಬಟ್ ಅದಾಗಿಲ್ಲ. ನ್ಯಾಯ ವಿಚಾರಣೆ ಡಿಸೆಂಬರ್ 2ಕ್ಕೆ ಹೋಗಿದೆ. ಈ ಮಜಾ ಇದೆಯಪ್ಪ ಈ ಕೇಸ್. ನನಗೆ 2020 ಕೇಸ್ ಆಗ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರು, ಈಗ ಮತ್ತೆ ಕೇಳ್ತಿದ್ದಾರೆ. ಬಟ್ ಅವತ್ತು ದೂರು ಕೊಟ್ಟಿದ್ಯಾರು? ಅಬ್ರಹಾಮ್, ಹೌದಲ್ವಾ? ಈ ಅಬ್ರಹಾಮ್ಗೆ ಈ ಮೂಡಾದಕ್ಕೆ ಬಂದಾಗ ಚೀಫ್ ಮಿನಿಸ್ಟರ್ ಏನು ಹೇಳಿದ್ರು? ಏನು ಬೈದ್ರಪ್ಪ ಅವ್ರನ್ನ ಅವರು? ಅದಲ್ಲ ಅವರು, ಬಟ್ ಅದನ್ನ ಅವ್ರು ಏನಂತ ಬೈದ್ರು? ಅವ್ರು ಬ್ಲ್ಯಾಕ್ ಮೈಲರ್ ರೈ ಅಂತೇನೋ ಬೈದ್ಬಿಟ್ರಪ್ಪ ಯಾರೆಲ್ಲ ಸೇರ್ಕೊಂಡು. ಈಗ ಬ್ಲ್ಯಾಕ್ ಮೇಲರ್ ಆಗುವಂಥ ದೂರುದಾರ ಆಗ ಸತ್ಯವಂತ ಅಂತ ನಿಮ್ಮ ಲೆಕ್ಕಾಚಾರ ಹಂಗಾರೆ? ಈ ಕೇಸ್ನಲ್ಲಿ ಮಾತ್ರ ಅದು ಹೆಂಗದು? ಒಬ್ಬರನ್ನ ಹೇಗೆ ಬೇರೆ ಬೇರೆ ರೀತಿ ನೋಡ್ತಾರೆ. ವಿಚ್ ಶೋಸ್ ರಾಜ್ಯಕ್ಕೀಗ ಇಂಟ್ರೆಸ್ಟ್ ಇರೋದು ಕ್ಯಾಣ ಮಾಡು ಕೆದಕು, ಇದನ್ನು ಮಾಡಿಕೊಂಡು ಅಭಿವೃದ್ಧಿನ ನೆಗೆದು ಬೀಳಿಸು. ಯು ಸ್ಟಾಪ್ಡ್ ಡಿಸ್ಕಸಿಂಗ್ ಡೆವಲಪ್ಮೆಂಟು, ಪ್ರಾಜೆಕ್ಟು, ರಾಜ್ಯದ ಕಥೆಗಳನ್ನು ಯಾವುದೂ ಇಲ್ಲ. 3 ಹೊತ್ತು ಕೇಸು ಕೇಸು ಕೇಸು. ಒಬ್ಬೊಬ್ರದ್ದು ಒಂದೊಂಥರ ಕೇಸುಗಳು, ಒಬ್ಬೊಬ್ಬರ ಮೇಲೆ ಒಂದೊಂಥರ ಕೇಸ್ಗಳು ಹಾಕ್ಸೋದು ಅಥವಾ ಹಾಕ್ಕೊಳ್ಳೋದು ಅಥವಾ ಹಾಕಿಸ್ಕೊಳ್ಳೋದು. ಇಲ್ದಿದ್ರೆ ಗ್ಯಾರಂಟಿ ಕಾಸು ಹೋಗಿಲ್ಲ, ಆ ಕಾಸು ಬಂದಿಲ್ಲ, ಈ ಕಾಸು ಬಂದಿಲ್ಲ, ಆ ಕಾಸು ಮಧ್ಯದಲ್ಲಿ ಕೇಂದ್ರ ಕೊಟ್ಟಿಲ್ಲ. ಈ ಲೆವೆಲ್ಗೆ ಇಳಿದುಬಿಟ್ಟಿದ್ದೀರಲ್ಲ ಅಡ್ಮಿಷನ್. ಈಸ್ ಎನಿಬಡಿ. ಅದೇನೋ ಹೇಳಿದ್ರಲ್ಲಪ್ಪ ಮಂತ್ರಿಗಳು HK ಪಾಟೀಲ್ರು, ಕ್ರಿಯಾಶೀಲ ಜೀವಂತ ಸರ್ಕಾರ. ಇದೇನಾ ನಿಮ್ಮ ಜೀವಂತಿಕೆ? ಇದೇನಾ? ಇದೇ ಕ್ರಿಯಾಶೀಲ ಸರ್ಕಾರ ಇದು. ಏನ್ರಿ 136 ಜನ ತಗೊಂಬಂದಿರೋ ಒಂದು ಸರ್ಕಾರ ಹೇಗಿರಬೇಕಿತ್ತದು? ಥೋ. ಎಸ್,